ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತೊಂದು ಹೈ ಪ್ರೋಟೀನ್ ಇಡ್ಲಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿರ್ತದೆ, ಹಾಗೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶುಗರ್ ಇದ್ದವರು ಕೂಡ ಇದನ್ನು ತಿನ್ಬೋದು. ಇದನ್ನು ಮಾಡಲಿಕ್ಕೆ 1 ಕಪ್ಪಷ್ಟು ಹೆಸರು ಬೇಳೆಯನ್ನು ನೆನೆಸ್ಕೊಂಡಿದ್ದೇನೆ. ಬೆಳಿಗ್ಗೆ ನೀವು ಅರ್ಜೆಂಟಿಗೆ ಸಹ ಮಾಡ್ಕೊಳ್ಬೋದು. ಅರ್ಧ ಗಂಟೆ ನೆನೆಸಿದರೆ ಸಾಕು. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದು. ನೀರೆಲ್ಲ ಡ್ರೈ ಮಾಡಿ ಒಂದು 3 ಚಮಚದಷ್ಟು ಮೊಸರನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಮೊಸರು ಹಾಕಿ ಗ್ರೈಂಡ್ ಮಾಡೋದ್ರಿಂದ ಇದು ತುಂಬಾ ಸಾಫ್ಟಾಗಿ ಬರ್ತದೆ, ಟೇಸ್ಟಿಯಾಗಿ ಬರ್ತದೆ. ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು, ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೇನೆ. ಇಲ್ಲಿ ಯಾವುದೇ ಈನೋ ಆಗಲಿ ಸೋಡಾ ಆಗಲಿ ನಾನು ಬಳಸಲಿಲ್ಲ. ಅದಿಲ್ಲದೆ ನಾವು ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಈನೋ ಆಗಲಿ ಸೋಡಾ ಆಗಲಿ ಆರೋಗ್ಯಕ್ಕೆ ಯೂಸ್ ಮಾಡೋದು ಒಳ್ಳೆಯದಲ್ಲ. ಆದ್ದರಿಂದ ನಾವು ಈ ರೀತಿ ಮಾಡಿ ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೇನೆ. ಇದನ್ನು ಈಗ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆಯ ತುಪ್ಪವ ಏನಾದರೂ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಬೇಯಲಿಕ್ಕೆ ಇಟ್ಬಿಡೋದು. ಒಂದು 15 ನಿಮಿಷ ಅಥವಾ 20 ನಿಮಿಷ ಬೆಂದರೆ ನಮ್ಮ ಇಡ್ಲಿ ರೆಡಿ ಆಗ್ತದೆ. ಬೆಳಿಗ್ಗೆ ಆರಾಮ್ಸದ ಅರ್ಧ ಗಂಟೆಯಲ್ಲಿ ನಿಮಗೆ ಬ್ರೇಕ್ಫಾಸ್ಟನ್ನು ಇಡ್ಲಿಯನ್ನು ರೆಡಿ ಮಾಡ್ಕೊಳ್ಬೋದು. ಶುಗರ್ ಇದ್ದವರಾಗಿರ್ಬೋದು, PCOD, ಥೈರಾಯ್ಡ್ ಯಾರು ಬೇಕಾದರೂ ಈ ಇಡ್ಲಿಯನ್ನು ತಿನ್ಬೋದು. ತುಂಬಾ ಯಮ್ಮಿ ಆಗಿರ್ತದೆ, ಟೇಸ್ಟಿಯಾಗಿರ್ತದೆ. ಬೇರೆಲ್ಲ ಇಡ್ಲಿಗೆ ಕಂಪೇರ್ ಮಾಡಿದರೆ ಇದರ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಯಾವುದೇ ಈನೋ ಸೋಡಾ ಹಾಕದೆ ಕೂಡ ನಾವು ಈ ಥರ ಹೈ ಪ್ರೋಟೀನ್ ಇಡ್ಲಿ ರೆಸಿಪಿಯನ್ನು ಮಾಡ್ಕೊಳ್ಬೋದು. ನಿಮ್ಮ ಡಯಟಲ್ಲಿ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೂಡ ಯೂಸ್ ಮಾಡ್ಬೋದು. ಹಾಗೆ ನೀವು ನೈಟ್ ಡಿನ್ನರ್ಗೆ ಕೂಡ ಇದನ್ನು ತಿನ್ಬೋದು. 4 ಇಡ್ಲಿಯವರೆಗೆ ನೀವು ತಿನ್ಬೋದು. 4ರಿಂದ 5 ಇಡ್ಲಿವರೆಗೆ ಈ ಇಡ್ಲಿಯನ್ನು ತಿನ್ಬೋದು. ಯಾಕೆಂದರೆ ಇದು ತುಂಬಾ ಲೋ ಕ್ಯಾಲರಿ ಹಾಗೆ ಹೈ ಪ್ರೋಟೀನ್ ರೆಸಿಪಿ. ಇದನ್ನು ನೀವು ಡಿನ್ನರ್ಗೆ ಕೂಡ ಮಾಡ್ಕೊಳ್ಳೋದು, ಮಾಡಲಿಕ್ಕೆ ಕೂಡ ತುಂಬಾ ಈಸಿಯಾದ ರೆಸಿಪಿ. ಹಾಗೆ ತುಂಬ ಟೇಸ್ಟಿ. ಮಕ್ಕಳಿಗೆ ಕೂಡ ಇದನ್ನು ಕೊಡ್ಬೋದು. ಇದನ್ನು ಮೊಸರು ಜೊತೆ ಆದರೂ ತಿನ್ಬೋದು, ಅಥವಾ ನೀವು ಅದಕ್ಕೆ ಚಟ್ನಿ ಆದರೂ ಮಾಡ್ಕೊಳ್ಬೋದು, ಅಥವಾ ಸಾಂಬಾರಲ್ಲಾದರೂ ತಿನ್ಬೋದು, ಹಾಗೆ ಬೇಕಾದರೂ ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹೀಗೇ ಬೇರೆ ಬೇರೆ ಡಯಟ್ ರೆಸಿಪಿಗಳು ನಾನು ಹಾಕ್ತಾ ಇರ್ತೇನೆ. ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ನೋಟಿಫಿಕೇಷನ್ ಸಿಗಲ್ಲ. ಅದಕ್ಕೋಸ್ಕರ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ ಹೇಳಿ ನಾನು ಅದನ್ನು ಕಟ್ ಮಾಡಿ ತೋರಿಸ್ತೇನೆ ನಿಮಗೆ. ಯಾವುದೇ ಈನೋ ಹಾಕಲಿಲ್ಲ, ಸೋಡಾ ಹಾಕಲಿಲ್ಲ. ಯಾಕಂದರೆ ನಾವು ಡೈಲಿ ಈ ಥರ ಮಾಡ್ಕೊಳ್ಬೇಕಾದ್ರೆ ಪ್ರತಿ ದಿವಸ ಈನೋ ಸೋಡಾ ಬಳಸೋದು ಆರೋಗ್ಯಕ್ಕೆ ಖಂಡಿತ ಒಳ್ಳೆಯದಲ್ಲ. ಈ ರೀತಿಯಾಗಿ ಹೆಲ್ದಿಯಾಗಿ ಇಡ್ಲಿಯನ್ನು ನೀವು ಮಾಡಿಕೊಳ್ಳಿ. ನಿಮ್ಮ ಡಯಟ್ ತುಂಬ ಈಸಿಯಾಗಿ ಆಗುತ್ತೆ. ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಯಾವುದೇ ಸೋಡಾ ಗಿಡ ಯಾವುದು ಬೇಡ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ರುಚಿಯಾದ ಡಯಟ್ ರೆಸಿಪಿ ಜೊತೆ, ಡಯಟ್ ವರ್ಕೌಟ್ ಜೊತೆ, ವೆಯ್ಟ್ ಲಾಸ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು.